ಎಲ್ಲರಿಗೂ ನಮಸ್ತೆ. ಶೇಖರ್ ಜಿಪ್ ಚಾನೆಲ್ಗೆ ಸ್ವಾಗತ. ನಾನು ಇವತ್ತು ಮಲ್ಲಿಗೆ ಚಿಕನ್ ದಮ್ ಬಿರಿಯಾನಿ ಹೇಗೆ ಮಾಡೋದಂತ ತೋರಿಸ್ತೇನೆ, ಬನ್ನಿ. ಮಲ್ಲಿಗೆ ಚಿಕನ್ ದಮ್ ಬಿರಿಯಾನಿ ಮಾಡಲಿಕ್ಕೆ ನಾನೀಗ ಜೀರಾ ರೈಸ್ ಅಂತ ತಗೊಂಡಿದ್ದೇನೆ. ಅದು 1 ಕಿಲೋ ಜೀರಾ ರೈಸ್ ಉಂಟು. ಇದನ್ನೀಗ ನಾನು ಚೆನ್ನಾಗಿ ತೊಳೆದು ಒಂದು ಅರ್ಧ ಗಂಟೆ ನೀರಲ್ಲಿ ನೆನೆಸಿಟ್ಟಿದ್ದೇನೆ. ಚಿಕನ್ ಕೂಡ ಒಳ್ಳೆ ಕ್ಲೀನ್ ಮಾಡಿ ಕಟ್ ಮಾಡಿ ತಗೊಂಡಿದ್ದೇನೆ. 1 ಕಿಲೋ ಚಿಕನ್ ತಗೊಂಡಿದ್ದೇನೆ. ಅದಕ್ಕೆ ಹೇಗೆ ಮಸಾಲೆ ಹೇಗೆ ಮಾಡೋದಂತ ತೋರಿಸ್ತೇನೆ, ಬನ್ನಿ. 1 ಹಿಂಡಿಯಷ್ಟು ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೇನೆ. 1 ಹಿಂಡಿಯಷ್ಟು ಪುದೀನ ಸೊಪ್ಪು ತಗೊಂಡಿದ್ದೇನೆ. ಹಾಗೆ ಒಂದು 15 ಗ್ರೀನ್ ಚಿಲ್ಲಿ. ಅದು ಗ್ರೀನ್ ಚಿಲ್ಲಿ ನಿಮಗೆ ಖಾರಕ್ಕೆ ತಕ್ಕಷ್ಟೇ ಕೊಡ್ಬೋದು. ಇದನ್ನೀಗ ನಾವು ನೈಸಾಗಿ ರುಬ್ಕೊಳ್ಬೇಕು. ಇದನ್ನು ಅರಿಯುವಾಗ ಸ್ವಲ್ಪ ನಾವು ನೀರು ಹಾಕೊಳ್ಬೇಕು. ಸ್ವಲ್ಪ ನೀರು ದಪ್ಪ ಇದ್ದರೆ ಸಾಕು, ಜಾಸ್ತಿ ಹಾಕಬೇಕಂತೇಳಿ. ದಪ್ಪಾಗಿ ನಾವು ರುಬ್ಕೊಳ್ಬೇಕು. ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ರುಬ್ಕೊಂಡ್ರೆ ಸಾಕು. ಮಲ್ಲಿಗೆ ಚಿಕನ್ ದಮ್ ಬಿರಿಯಾನಿ ಮಾಡಲಿಕ್ಕೆ ಈಗ ನಾನೊಂದು ಪಾತ್ರೆ ತಗೊಂಡಿದ್ದೇನೆ. ಅದಕ್ಕೊಂದು 5 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಿದ್ದೇನೆ. ಅದಕ್ಕೆ ಈಗ ಗರಂ ಮಸಾಲೆ ತಗೊಂಡಿದ್ದೇನೆ. 5 ಏಲಕ್ಕಿ ತಗೊಂಡಿದ್ದೇನೆ. 1 ಟೀ ಸ್ಪೂನ್ ಅಷ್ಟು ಬ್ಲ್ಯಾಕ್ ಪೆಪ್ಪರ್, 2 ಪುಲಾವ್ ಎಲೆ ತಗೊಂಡಿದ್ದೇನೆ. ಲವಂಗ ಒಂದು 6 ಪೀಸ್ ಲವಂಗ ತಗೊಂಡಿದ್ದೀನಿ. 3 ಪೀಸ್ ಚಿಕ್ಕದು ಚಕ್ಕೆ ತಗೊಂಡಿದ್ದೇನೆ. ಈಗ ನಾನು ಇದನ್ನು ಹಾಕ್ತಾ ಇದ್ದೀನಿ. ಈಗ 3 ನೀರಲ್ಲಿ ಕಟ್ ಮಾಡಿ ತಗೊಂಡಿದ್ದೆ ನಾನು. ಈಗ 2 ಟೊಮೊಟೊ ತಗೊಂಡಿದ್ದೇನೆ. ಈ ಮೊದಲು ನಾನೀಗ ನೀರಲ್ಲಿ ಹಾಕ್ತಾ ಇದ್ದೇನೆ. ನೀರನ್ನು ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೋಬೇಕು. ನೀರುಳ್ಳಿ ಬ್ರೌನ್ ಕಲರ್ ಬಂದ ಮೇಲೆ ಟೊಮೊಟೊ ಹಾಕಬೇಕು. ಈಗ ಒಂದು 2 ಟೇಬಲ್ ಸ್ಪೂನ್ ಉಪ್ಪು ಹಾಕ್ತೇನೆ, ಟೇಸ್ಟ್ ತಕ್ಕಷ್ಟು. 2 ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್, 2 ಮಿಕ್ಸ್ ಉಂಟು. ಹಾಗೆ 1 ಟೇಬಲ್ ಸ್ಪೂನ್ ಅಷ್ಟು ಕಸ್ತೂರಿ ಮೆಥಿ, 1 ಟೇಬಲ್ ಸ್ಪೂನ್. ಈಗ ರುಬ್ಬಿಕೊಂಡಂತ ಈ ಮಸಾಲೆ ಕೂಡ ಹಾಕ್ತಿದ್ದೇನೆ. ಒಳ್ಳೆ ಫ್ರೈ ಆಯ್ತು. ಈಗ ಒಂದು ಟೀ ಸ್ಪೂನ್ ಅರಿಶಿನ ಹುಡಿ ಹಾಕ್ತಿದ್ದೇನೆ. 1 ಟೇಬಲ್ ಸ್ಪೂನ್ ಗರಂ ಮಸಾಲ, ಒಂದು 2 ಟೇಬಲ್ ಸ್ಪೂನು ಕೊತ್ತಂಬರಿ ಪೌಡರ್, ಹಾಗೆ ಒಂದು 2 ಟೇಬಲ್ ಸ್ಪೂನು ಲಿಂಬು ಜ್ಯೂಸ್ ಹಾಕ್ತಿದ್ದೇನೆ. ಹೀಗೆ ಟೊಮೊಟೊ ಕೂಡ ಸೇರಿಸ್ತಿದ್ದೇನೆ. ಈಗ ಸ್ವಲ್ಪ ಇದಕ್ಕೆ ನೀರು ಸೇರ್ತಾ ಇದ್ದೇನೆ. ಟೊಮೊಟೊ ಬೇಗ ಸಾಫ್ಟ್ ಆಗ್ತದೆ. ಈಗ ಟೊಮೊಟೊ ಸಾಫ್ಟ್ ಆಗ್ತಾ ಬಂತು. ನಾನು ಚಿಕನ್ ಹಾಕ್ತಾ ಇದ್ದೀನಿ. ಈಗ ಚಿಕನ್ ಹಾಕಿ ಒಂದು 5 ನಿಮಿಷ ನಾವು ಬಾಯಿ ಮುಚ್ಚಿಡಬೇಕು. ಈಗ ನಾನು ರೈಸ್ ಹಾಕ್ತಿದ್ದೇನೆ. ನೀರು ಕೂಡ ಸೇರ್ತಾ ಇದ್ದೇನೆ. ಈಗ ರೈಸಿಂದ ಮೇಲೆ 1 ಇಂಚಿನಷ್ಟು ನೀರು ಮೇಲೆ ಇದ್ರೆ ಸಾಕು. ಇಲ್ಲದ್ರೆ ನೀವು ಎಷ್ಟು ರೈಸ್ ಹಾಕ್ತೀರಿ, ರೈಸಿಂದ ಡಬಲ್ ನೀರು ಹಾಕಬೇಕು. ಈಗ ರೈಸ್ ನಾನು ದಮ್ ಮಾಡ್ತಾ ಇದ್ದೇನೆ. ಮೇಲೆ ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೇನೆ. ಈಗ ಅಡಿಗೆ ನಾನು ತವಾ ಇಡ್ತಾ ಇದ್ದೇನೆ. ಸ್ಟೀಮ್ ಬಂದ ಮೇಲೆ ನಾವು ಗ್ಯಾಸ್ ಬಂದ್ ಮಾಡಬೇಕು.
ನೋಡಿ ಬಿರಿಯಾನಿ ರೆಡಿ ಆಯಿತು. ಒಳ್ಳೆ ಪರಿಮಳ ಬರ್ತಾ ಉಂಟು. ಮಲ್ಲಿಗೆ ಚಿಕನ್ ದಮ್ ಬಿರಿಯಾನಿಗೆ ರೆಡಿ ಆಗಿದೆ ನೋಡಿ. ತುಂಬ ಒಳ್ಳೆಯದಾಗಿದೆ, ಟೇಸ್ಟ್ ಕೂಡ ತುಂಬ ಒಳ್ಳೆ ಉಂಟು. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಇಷ್ಟ ಆದವ್ರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.